ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರಿಯಾಸ್ ಆರ್ಟ್ ಆ್ಯಂಡ್ ಲೈಫ್ ಜರ್ನಲ್. ಈ ವ್ಲಾಗ್ ಬಂದು ನಾವು ತಮಿಳ್ ಯುಗಾದಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ದೋಹಾ ಕತಾರಲ್ಲಿ ಅಂತ. ಹಿಂದಿನ ದಿನನೇ ಬಂದು ಎಲ್ಲ ಐಟಮ್ ಪೂಜೆಗೆ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡು ಬಂದ್ವಿ. ಈ ಸತಿ ನಾವು ಯುಗಾದಿ ಸೆಲೆಬ್ರೇಟ್ ಮಾಡಿರಲಿಲ್ಲ, ಯಾಕಂದರೆ ನಮ್ಮ ಮಾವ ಅವ್ರದ್ದು ಸತ್ತಿದ ದಿನ ಇತ್ತು ಮಾರ್ಚ್ 19. ಅದಕ್ಕೆ ನಾವು ಅವತ್ತು ಸೆಲೆಬ್ರೇಟ್ ಮಾಡಿರಲಿಲ್ಲ. ಎಲ್ಲ ಒಟ್ಟಿಗೆ ಸೇರಿ ತಮಿಳ್ ಯುಗಾದಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಬೆಲೆ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದ್ರೂ ಬಿಕಾಸ್ ಆಫ್ ದ ವಾರ್ ಸಿಚುಯೇಷನ್, ಆದರೆ ಪರವಾಗಿಲ್ಲ, ಎಲ್ಲ ಐಟಮ್ ಬೇಕಾಗಿರೋದೆಲ್ಲ ತೊಗೊಂಬಂದ್ವಿ. ತಮಿಳ್ ಯುಗಾದಿಲಿ ಹಿಂದಿನ ದಿನನೇ ಬಂದು ಕಣಿ ಕಾಣಲ್ ಅಂತ ಮಾಡ್ತಾರೆ. ಅದೇನಂತ ಹೇಳಿದ್ರೆ ಇದು ಹೊಸ ವರ್ಷ ಅಲ್ವಾ, ಹೊಸ ವರ್ಷದ ಹುಟ್ಟಿದ ದಿವಸ ಅಂದರೆ ಹೊಸ ವರ್ಷದ ದಿವಸ ಬೆಳಗ್ಗೆ ಎದ್ದು ನಾವು ಬೆಳೆಯೋ ಹಣ್ಣು, ಯೂಶಲಿ ಮಾವಿನ ಹಣ್ಣು, ಬಾಳೆಹಣ್ಣು, ಹಲಸೆ ಹಣ್ಣು, ಇದು ಮೂರನ್ನು ಇಡ್ತಾರೆ. ಬಟ್ ನಂಗಿಲ್ಲಿ ಹಲಸೆ ಹಣ್ಣು ಸಿಕ್ಕಿಲ್ಲ, ಅದಕ್ಕೆ ನಾನು 5 ಥರ ಹಣ್ಣು ತಗೊಂಡು ಅದ್ರ ಜೊತೆಗೆ ಅಕ್ಕಿ, ಬೇಳೆ, ಚಿನ್ನ, ಬೆಳ್ಳಿ, ಆಮೇಲೆ ಇದು ಹಣ, ಇದೆಲ್ಲ ಸೇರಿ ಇಟ್ಟು ಒಂದು ಕನ್ನಡಿ ಇಟ್ಟು ಇಡ್ತಾರೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಇದನ್ನ ನೋಡಿದ್ರೆ ವರ್ಷ ಪೂರ್ತಿ ನಮಗಿದೆಲ್ಲ ಏನು ಕಷ್ಟ ಇಲ್ಲದೆ ಸಿಗುತ್ತೆ ಅಂತ ಒಂದು ನಂಬಿಕೆ. ಇದನ್ನೆಲ್ಲ ನೈಟೇ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ, ತಮ್ಮನಿಗೆ ಮತ್ತು ರಾಜೇಶ್ಗೆ ಇಬ್ರಿಗೂ, ಮಣಿಗೆ ಮತ್ತು ರಾಜೇಶ್ಗೆ ಇಬ್ರಿಗೂ ಹೇಳಿಬಿಟ್ಟು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಬರೀ ಹಬ್ಬದ ದಿವಸ ಮಾತ್ರ ಮನೆ ಮುಂದೆ ರಂಗೋಲಿ ಹಾಕ್ತೀನಿ, ಬಿಕಾಸ್ ಅದು ಇವತ್ತು ನಾನು ರಂಗೋಲಿ ಹಾಕಿದಾಗಂತೂ ವಿಪರೀತ ಗಾಳಿ. ಮಧ್ಯಾಹ್ನ ಪೂಜೆ ಅಷ್ಟೊತ್ತಿಗೆ ಅಂತೂ ಒಂಚೂರು ರಂಗೋಲಿ ಇರಲಿಲ್ಲ. ಬೆಳಿಗ್ಗೆ ಹಾಕಿದ ರಂಗೋಲೆ ಫುಲ್ಲು ಗಾಳೀಲಿ ಎಲ್ಲ ಇದಾಗ್ಬಿಟ್ಟಿತ್ತು. ನೆಕ್ಸ್ಟು ನಾನು ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಫಸ್ಟ್ ಮಾಡಿದ್ದಂದ್ರೆ ಒಬ್ಬಟ್ಟಿಗೆ, ಅದು ಕನಕ ಕಲಸಿಟ್ಟಿದ್ದು. ಬಿಕಾಸ್ ಅದು ಚೆನ್ನಾಗಿ ಎಣ್ಣೆಲಿ ಹುರಿದ್ರೇನೆ ಒಬ್ಬಟ್ಟು ಸರಿಯಾಗಿ ಇದು ತಟ್ಟಕ್ಕಾಗೋದಂತ ಹೇಳ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣನೇ ಒಬ್ಬಟ್ಟಿಗೆ ಇದು ಹಿಟ್ಟು ಕಲಿಸ್ಬಿಟ್ಟೆ. ಇಲ್ಲಿ ನಾನು 1 ಕೆಜಿ ಮೈದಾ ಹಸಿಟ್ಟು ತೊಗೊಂಡಿದ್ದೆ, 1 ಕೆಜಿ ಬೇಳೆ ತೊಗೊಂಡಿದ್ದೆ, ಆಮೇಲೆ 1 ಕೆಜಿ ಬೆಲ್ಲ, ಆಮೇಲೆ 1 ತೆಂಗಿನಕಾಯಿ ತೊಗೊಂಡಿದ್ದೆ. ಬಿಕಾಸ್ ನಾನಿಲ್ಲಿ ನನ್ನ ಫ್ರೆಂಡ್ಸ್‌ಗೆ, ನಮ್ಮ ಆಫೀಸ್ ಕೊಲೀಗ್ಸ್‌ಗೆ ಎಲ್ಲರಿಗೂ ಕೊಡಬೇಕಿತ್ತು. ಅದಕ್ಕೆ ನಾನು ಇಷ್ಟು ಹಾಕಿದ್ದೆ ಪ್ರಪೋರ್ಷನು. ನನಗೆ ಒಬ್ಬಟ್ಟು ಚೆನ್ನಾಗಿ ಮಾಡಕ್ಕೆ ಬರುತ್ತೆ, ಬಟ್ ಆದರೆ ಪ್ರಪೋರ್ಷನ್ ಪ್ರತಿ ಸತಿ ಮಾಡ್ಬೇಕಂದ್ರೂ ಮರ್ತೋಗ್ಬಿಡ್ತೀನಿ. ಸೊ ಹಿಂದಿನ ದಿನನೇ ನಮ್ಮಮ್ಮ ಹತ್ರ ಕೇಳಿ ಇಟ್ಕೊಂಡಿದ್ದೆ ಏನೇನು ಪ್ರಪೋರ್ಷನ್ ಹಾಕಬೇಕಂತ. ಸೊ ಹಿಟ್ಟು ಕಲಸಿಟ್ಟಾದ್ಮೇಲೆ ಒಂದು ಕಾಫಿ ಬ್ರೇಕ್ ತಗೊಂಡೆ, ಬಿಕಾಸ್ ತಲೆನೋವ್ತಿತ್ತು. ಉಪವಾಸ ಬೇರೆ ಇದ್ದಿದ್ದರಿಂದ ಒಂದು ಕಾಫಿ ಬ್ರೇಕು. ನನ್ನ ಹಸ್ಬೆಂಡ್ ರಾಜೇಶ್‌ಗೆ ಬಂದು ನೈಟ್ ಶಿಫ್ಟ್ ಇದ್ದಿದ್ದರಿಂದ ಅವ್ನು ಬೆಳಿಗ್ಗೆ ಬಂದಿದ್ದು 9 ಗಂಟೆ ಆಯಿತು. ಅವ್ನು ಬಂದಿದ ತಕ್ಷಣ ನೀನು ಮಲ್ಕೊಂಡು ರೆಸ್ಟ್ ತಗೋ ಸ್ವಲ್ಪ ಕೆಲಸ ಮುಗಿಯೋವರೆಗೂ ಅಂತ ಹೇಳಿಬಿಟ್ಟು ಅವ್ನ ರೂಮಲ್ಲಿ ಹೋಗಿ ಮಲ್ಕೊಬಿಟ್ಟ. ಬರೀ ನಾನು ನನ್ನ ತಮ್ಮ ಸ್ವಲ್ಪ ಒಂದು 3/4 ಎಲ್ಲ ಕೆಲಸ ಆಗೋವರೆಗೂ ನಾವೇ ಮಾಡ್ತಿದ್ವಿ. ಫಸ್ಟ್ ಬಂದು ನಾನು ಬೇಳೆ ಎಲ್ಲ ನೆನೆಸಿಟ್ಬಿಟ್ಟೆ. ಹೆಸರು ಬೇಳೆಗೆ, ವಡೆಗೆ ಎಲ್ಲದಕ್ಕೂ ನೆನೆಸಿಟ್ಬಿಟ್ಟು ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಾಂಬಾರು ಮಾಡಿಬಿಟ್ಟೆ, ಆಮೇಲೆ ಅನ್ನಕ್ಕಿಟ್ಟೆ. ಯಾವುದ್ಯಾವ್ದೆಲ್ಲ ಈಸಿ ಆಗುತ್ತೋ ಅದನ್ನೆಲ್ಲ ಬೇಗ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ವಡೆ ಬಂದು ಇದೇ ನಾವು ಮಾಡೋದು, ಯಾವಾಗಲೂ ಮಸಾಲೆ ವಡೆನೇ ಮಾಡೋದು. ನನಗೆ ಉದ್ದಿನ ವಡೆ ಎಲ್ಲ ಮಾಡೋಕ್ಕೆ ಗೊತ್ತಿಲ್ಲ. ಸೊ ವಡೆಗೆಲ್ಲ ಕಲಸಿಟ್ಕೊಂಡು, ಈ ಸತಿ ಅಂತೂ ನಾನೇ ಹಚ್ಕೊಂಡಿದ್ದು ಎಲ್ಲ ತರಕಾರಿ. ಯಾವಾಗಲೂ ಯಾವುದೇ ಹಬ್ಬ ಬಂದ್ರೂ ನನ್ನ ಹಸ್ಬೆಂಡ್ ನನಗೆ ಕಿಚನ್ ಒಳಗೆ ಬಂದುಬಿಡ್ತಾರೆ, ಎಲ್ಲ ಕಟ್ ಮಾಡಿಕೊಡ್ತಾರೆ. ನಾನು ಬರೀ ಅಡುಗೆ ಮಾಡೋದಷ್ಟೇ ಯಾವುದೇ ಹಬ್ಬಕ್ಕೂ. ನನ್ನ ತಮ್ಮ ಬಂದು ನನಗೆ ಪಾತ್ರೆ ಉಜ್ಕೊಡೋದು, ಆಮೇಲೆ ದೇವ್ರ ಮನೆ ಹತ್ರ ಎಲ್ಲ ಪಾತ್ರೆ ಉಜ್ಜೋದು, ಆಮೇಲೆ ಮನೆ ಕ್ಲೀನ್ ಮಾಡೋದು, ದೇವ್ರ ಮನೇಲಿ ಹೂವು ಹಾಕೋದು ಎಲ್ಲ ಅವನೇ ಮಾಡಿಕೊಡ್ತಾನೆ. ನಾವಿಲ್ಲಿ ಬರೀ 3 ಜನ ಇರೋದು, ನಮಗೆ ಯಾರೂ ಸಪೋರ್ಟಿಗಿಲ್ಲ ಅಂತ ಹೇಳಿಬಿಟ್ಟು ನಾವು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಬಿಕಾಸ್ 3 ಜನನೂ ಅವತ್ತು ಆಫೀಸ್ ರಜಾ ಹಾಕಿದ್ವಿ. ರಾಜೇಶ್‌ಗೆ ನೈಟ್ ಶಿಫ್ಟ್ ಇತ್ತು ಹಿಂದಿನ ದಿವಸ, ಆದರೆ ಅವನಿಗೆ ಮತ್ತೆ ಸಾಯಂಕಾಲ ಹೋಗೋದಕ್ಕಿರಲಿಲ್ಲ. ಎಲ್ಲ ಮನೇಲೇ ಇದ್ದಿದ್ದರಿಂದ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ, ಅವತ್ತು ಚೆನ್ನೈ ಮ್ಯಾಚ್ ಇತ್ತು, ಸಿ.ಎಸ್.ಕೆ ಮ್ಯಾಚ್ ಇತ್ತು, ಬೇಗ ನೋಡ್ಬೋದಂತ ಹೇಳ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡ್ತಿದ್ವಿ. ಇಲ್ಲಿ ಒಬ್ಬಟ್ಟಿಗೆ ಇದು ಹಾಕ್ತಿದ್ದೀನಿ, ಅಂದರೆ ಅದು ಒಳಗಡೆ ಸ್ಟಫಿಂಗ್ ಬರುತ್ತಲ್ಲ, ಅದನ್ನು ರೆಡಿ ಮಾಡ್ತಿದ್ದೀನಿ. ಈ ಸತಿ 1 ಕೆಜಿ ಹಾಕಿದ್ರಿಂದ ಕೆಲಸ ತುಂಬ ಡಬಲ್ ಇತ್ತು.
ತೆಂಗಿನಕಾಯಿ, ಬೆಲ್ಲ ಹೊಡೆಯೋದೆಲ್ಲ ಇದೆಲ್ಲ ನನ್ನ ಹಸ್ಬೆಂಡ್ ಮಾಡ್ಕೊಡ್ತಿದ್ದಿದ್ದು. ಈ ಸತಿ ಅಂತೂ ನಾನು ತುಂಬಾ ಮಿಸ್ ಮಾಡ್ಕೊಂಡು ಅವ್ನು ಮಾಡ್ದೆ. ಇದೆಲ್ಲ ರೆಡಿ ಮಾಡಾದ್ಮೇಲೆ ಪಾಪ ರಾಜೇಶ್‌ನ ಎಬ್ಬಿಸಿದ್ದು. ಬಿಕಾಸ್ ನೈಟ್ ಶಿಫ್ಟ್ ಅಂದ್ರೆ ಕೆಲ್ಸ ತುಂಬಾ ಇರುತ್ತೆ. ನಿದ್ದೆ ಬೇರೆ ಕೆಟ್ಟಿದ್ರೆ ಅವತ್ತೆಲ್ಲ ದಿನ ಚೆನ್ನಾಗೇ ಇರಲ್ಲ. ಸೊ ಅದಾದ್ಮೇಲೆ ವಡೆ ಬಂದು ನಾನು ಬರೀ ದೇವ್ರಿಗೆ ಮಾತ್ರ ನಾನು ಸುಟ್ಟಿದ್ದು. ಒಂದು 6 ವಡೆ ಸುಟ್ವಿ ಅಷ್ಟೇ. ಅದಾದ್ಮೇಲೆ ನಾನು ಆಫೀಸಿಗೆ ಕೊಡೋದಕ್ಕೆ ಎಲ್ಲದಕ್ಕೂನು ನನ್ನ ಹಸ್ಬೆಂಡ್ ರಾಜೇಶೇ ಸುಟ್ಕೊಟ್ಟಿದ್ದು. ಫಸ್ಟ್ ಟೈಮ್ ಈ ಥರ ನಾವು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಹೇಗೆ ವಿಡಿಯೋ ಕ್ಯಾಪ್ಚರ್ ಮಾಡಬೇಕು, ಹೆಂಗ್ ಮಾತಾಡಬೇಕು ಏನೂ ಗೊತ್ತಿಲ್ಲ. ಸೊ ಏನಾದರೂ ತಪ್ಪಿದ್ರೆ ಪ್ಲೀಸ್ ಸಾರಿ. ಮಾವಿನಕಾಯಿ ಒಳ್ಳೆ ಮಾವಿನಕಾಯಿ ಸಿಕ್ಕಿತ್ತು. ತೋತಾಪುರಿ ಗಟ್ಟಿಗಿತ್ತು. ಸೊ ಮಾವಿನಕಾಯಿ ಚಿತ್ರಾನ್ನ ಅಂತೂ ಮ್ಯಾಂಡೇಟರಿ ಅಲ್ವಾ ಉಗಾದಿ ಹಬ್ಬಕ್ಕೆ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬಿಟ್ಟೆ. ಅದೇ ಮಾವಿನಕಾಯಿ ತುರ್ದಿದ್ರಲ್ಲಿ ಸ್ವಲ್ಪ ಕೋಸಂಬರಿಗೆ ಕೂಡ ಹಾಕ್ಬಿಟ್ಟೆ. ನಾನು ಈ ಗ್ಯಾಪಲ್ಲಿ ಹೋಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟೆ ಒಬ್ಬಟ್ಟು ತಟ್ಟೋದಕ್ಕೆ ಮುಂಚೆ. ಬಿಕಾಸ್ ಅದು ಚೆನ್ನಾಗಿ ಊರ್ಬೇಕಲ್ವಾ. ಅದು ಅಲ್ಲದೆ ಅದು ಸ್ಟಫಿಂಗ್ ಬಂದು ಹಾರಿದ್ರೇನೆ ರುಬ್ಬೋದಕ್ಕಾಗೋದಂತ ಹೇಳ್ಬಿಟ್ಟು ಹೋಗಿ ರೆಡಿ ಆಗಿ ಬಂದೆ. ನಂಗೆ ಸೀರೆ ಎಲ್ಲ ಜಾಸ್ತಿ ಉಡೋದಕ್ಕೆ ಬರಲ್ಲ. ಸುಮ್ಮನೆ ಹೇಗೋ ಸ್ಟೆಪ್ಸ್ ಗೊತ್ತು, ಪ್ರೊಸೀಜರ್ ಗೊತ್ತು. ಬಟ್ ಅದು ಪರ್ಫೆಕ್ಷನ್ ಬರೋದಿಲ್ಲ ಸೀರೆ ಉಟ್ಟಾಗ. ಪೂಜೆ ಮಾಡಬೇಕಂದ್ರೆ ಸೀರೆ ಉಡ್ಬೇಕಂತ ಹೇಳ್ಬಿಟ್ಟು ಉಟ್ಟೆ. ನೀವು ಇಷ್ಟೊತ್ತಿಗಾಗಲೇ ಎಲ್ಲ ಕನ್ನಡದವ್ರು ಮಾಡೋ ಉಗಾದಿ ಹಬ್ಬದ ಥರನೇ ಮಾಡ್ತಿದ್ದೀರಾ. ಆದರೆ ಯಾಕೆ ತಮಿಳ್ ಹಬ್ಬದ ದಿವಸ ಮಾಡ್ತಿದ್ದೀರಾ ಅಂತ ಕ್ವೆಶ್ಚನ್ ಬಂದಿರ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ನಾನು ರಾಜೇಶ್ ಬಂದು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದು. ಇಬ್ಬರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಬಟ್ ಅವರು ತಮಿಳವರು. ನಾವು ಬಂದು ಕನ್ನಡ, ತೆಲುಗು ಎಲ್ಲ ಮಾತಾಡ್ತೀವಿ. ತೆಲುಗು ಅವರು ಬೇಸಿಕಲಿ. ಸೊ ಅದಕ್ಕೆ ಬಂದು ನಮ್ಮ ಮನೇಲಿ ಕೂಡ ಚಿಕ್ಕ ವಯಸ್ಸಿಂದನೂ ಆದರೆ ಈ ತಮಿಳ್ ಯುಗಾದಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಬರೀ ಯೂಶುವಲ್ ಪೂಜೆ ಮಾಡೋರಷ್ಟೇನೆ. ಆದರೆ ಈಗ ಬಂದು ನಾನು ಮದುವೆ ಆದಾಗಿಂದ ಉಗಾದಿನೂ ಸೆಲೆಬ್ರೇಟ್ ಮಾಡ್ತೀನಿ. ತಮಿಳ್ ಪುತ್ತಾಂಡನ್ನು ಸೆಲೆಬ್ರೇಟ್ ಮಾಡ್ತೀನಿ. ಅದರಲ್ಲಿ ನಮ್ಮ ಮನೇಲಿ, ನಮ್ಮ ಅತ್ತೆ ಮನೇಲಿ ಯಾರ್ದೂನು ರೆಸ್ಟ್ರಿಕ್ಷನ್ಸ್ ಇಲ್ಲ ನನಗೆ. ಅವ್ರ ಮನೆ ಪದ್ಧತಿನೂ ಫಾಲೋ ಮಾಡ್ತೀನಿ, ನಮ್ಮ ಮನೆ ಪದ್ಧತಿನೂ ಫಾಲೋ ಮಾಡ್ತೀನಿ. ಬಿಕಾಸ್ ನಾವು ಚಿಕ್ಕ ವಯಸ್ಸಿಂದ ಒಂದನ್ನ ಅದು ಆ ಪದ್ಧತಿನ ಫಾಲೋ ಮಾಡಿ ಬೆಳೆದಿರೋದು. ಸೊ ಅದನ್ನ ಟಕ್ ಅಂತ ಬಿಡೋದಕ್ಕೂ ಆಗೋದಿಲ್ಲ. ಸೊ ನಮ್ಮ ಮನೇಲಿ ಕೂಡ ಇವಾಗ ರಾಜೇಶ್ ಮನೇಲಿ ಕೂಡ ಅವ್ರು ಏನು ಹೇಳೋದಿಲ್ಲ ನನಗೆ. ನೆಕ್ಸ್ಟ್ ಬಂದು ರೆಡಿಯಾಗಿ ಫಸ್ಟ್ ಟೈಮ್ ನಾನು ಕತ್ತರಕ್ಕೆ ಬಂದು 7 ವರ್ಷ ಮುಗೀತು. ಫಸ್ಟ್ ಟೈಮ್ ಈ ಸತಿನೇ ನಾನು ಮಲ್ಲಿಗೆ ಹೂವು ತಗೊಂಡು ಇಟ್ಕೊಂಡಿರೋದು. ನೆಕ್ಸ್ಟ್ ಬಂದು ಎಲ್ಲ ಮುಗೀತು. ದೇವ್ರ ಹತ್ರ ಎಲ್ಲ ನನ್ನ ತಮ್ಮ ರೆಡಿ ಮಾಡಿ ಕೊಟ್ಟಿದ್ದ ನನಗೆ. ಒಂಚೂರು ನಾನು ಅಲ್ಲಿ ಹೋಗಿಲ್ಲ. ಎಲ್ಲ ಅವನೇ ಹೂವು ಇಡೋದ್ರಿಂದ ಹಿಡ್ದು, ದೇವ್ರ ಫೋಟೋ ಒರೆಸೋದ್ರಿಂದ ಹಿಡ್ದು, ಅರ್ಶಿನ ಕುಂಕುಮ ಇಡೋದ್ರಿಂದ ಹಿಡ್ದು ಎಲ್ಲ ಮಾಡಿದ್ದ. ಸೊ ನೆಕ್ಸ್ಟ್ ಬಂದು ನಾವು ದೇವ್ರಿಗೆ ಎಲೆ ಹಾಕಿ ಪೂಜೆಗೆಲ್ಲ ರೆಡಿ ಮಾಡಾಯಿತು. ಬರೀ ದೀಪ ಅಂಟಿಸ್ದೆ ಅಷ್ಟೇ ನಾನು ದೇವ್ರ ಹತ್ರ. ಮಿಕ್ಕಿದೆಲ್ಲ ಅಡುಗೆ ಕೆಲಸ ಕಿಚನಲ್ಲೇ ಇದ್ದೆ ನಾನು ಬೆಳಿಗ್ಗೆಯಿಂದ. ಇಲ್ಲಿ ದೇವ್ರ ಹತ್ರ ಮಣಿನೇ ಎಲ್ಲ ಫುಲ್ಲು ಮಾಡಿ ಕೊಟ್ಟ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾನೆ ಅಲ್ವಾ. ಅವನಿಗೆ ಬರೋ ಹೆಂಡತಿ ಬಂದು ಪುಣ್ಯ ಮಾಡಿರ್ಬೇಕು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಮಾಡೋದು 2 ಇಯರ್ಸಿಂದನೇ ಮಾಡ್ತಿದ್ದೀನಿ. ಬಟ್ ನಾನು ಬೇಸಿಕಲಿ ಆರ್ಟ್ ಚಾನಲ್ ಮಾತ್ರ ಮಾಡ್ತಿದ್ದೆ. ಬಟ್ ಈಗ ರೀಸೆಂಟಾಗಿ ವ್ಲಾಗ್ಸ್ ಕೂಡ ಮಾಡೋಣ, ಎಲ್ಲರೂ ಮಾಡೋದೇ ನನಗೂ ಮೋಟಿವೇಟ್ ಆಗಿ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ನಮ್ಮ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ ಹೋಗಿ ನೋಡಿ. ತುಂಬ ವಿಡಿಯೋಸ್ ಇದೆ, ಆರ್ಟ್ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ. ನಿಮ್ಗಿಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಪ್ಲೀಸ್ ಮರಿಬೇಡಿ. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಸಾರಿ ಲೇಟ್ ಆಗ್ತಿದೆ, ಬಟ್ ಪರವಾಗಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ಥರ ಸಜೆಷನ್ಸ್ ಇದ್ರೂ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಅದನ್ನು ಪಾಸಿಟಿವ್ ಆಗೇ ತಗೊಂಡು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.